ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಮಾತೆ ಶಾಸನ ಅದನ್ನ ಕೇಳಿದವರೆಲ್ಲ ನಾಶನ. ನಮ್ಮೂರು ಹಾಸನ. ನಡೆಯಲಿ ಪಟ್ಟಾಭಿಷೇಕ. ಆ ಚೇರ್ ಅಂತೂ ಸಿಗ್ಲಿಲ್ಲ, ಈ ಚೇರ್ ಆದ್ರೂ ಸಿಕ್ತು. ಇವ ನನ್ನ ಮಗ. ಆಕ್ಚುಲಿ ನಮ್ಮ ಜಜಸ್ ಹೋಗೋಕ್ಕಿಂತ ಮುಂಚೆ ಈ ಒಂದು ಸ್ಕಿಟ್ಟಿನ ರೈಟರ್ ಶರಣಪ್ಪ ಹಾಗೂ ಮೆಂಟರ್ ವಿಜಯ್ ಶೆಟ್ಟಿನ ವೇದಿಕೆ ಮೇಲೆ ಮಾಡ್ಕೋತೀನಿ. ಜಗ್ಗಣ್ಣ, ಸ್ಕಿಟ್ ಮಧ್ಯದಲ್ಲಿ ಫಸ್ಟ್ ಟೈಮ್ ಬಜರ್ ಹೋಗ್ತಿರೋದು ನೀವು, ಏನ್ ಕಾರಣ ಆಯ್ತು ಅದಕ್ಕೆ? ನೋಡ್ರಿ, ನಾವು ಕಲೆನ ಆಸ್ವಾದಿಸಿ ಆನಂದಿಸಿ ಅದರ ಜೀವನ ಕಂಡವ್ರು. ನಾವು ಕಲೆಯಲ್ಲಿ ಪರ್ಫೆಕ್ಟ್ ಇದೆ ಅಂದಾಗ ನಾವು ಅವ್ರಿಗೆ ನಮ್ಮ ಹೃದಯದಿಂದ ಚಪ್ಪಾಳೆ ಹೊಡಿತೀವಿ. ದೇ ಡಿಡ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್. ನನಗೆ ಈ ಆ್ಯಕ್ಟು ಎಕ್ಸ್ಟ್ರಾರ್ಡಿನರಿ ಕಡೆ ನಂಗೆ ಭಾಳ ಖುಷಿ ಆಯಿತು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ವೆರಿ ಮಚ್. ಬಟ್ರೆ ಇವನು ವಿಜಯ್ ಶೆಟ್ಟಿ, ರೈಟ್ರು, ಶರಣ, ಗಡಪ ಎಲ್ಲ ಸೇರ್ಕೊಂಬಿಟ್ಟು ಮೋಸ್ಟ್ಲಿ ಇವ್ರಿಗೆ ಹೇಳಿ ಏನ್ ಬೇಕೋ ಮಾಡ್ರಪ್ಪ. ನೀವು ಮಾಡೋ ಕೆಲಸನ ತುಂಬಾ ಖುಷಿ ಪಟ್ಬಿಟ್ರೆ ನೋಡಿ ಹಿಂಗ್ ರಿಸಲ್ಟ್ ಬರ್ತವೆ ಅನ್ನೋದಕ್ಕೆ ಉದಾಹರಣೆ ಇದು ಈ ನಾಟಕ. ಬೇಲೂರಲ್ಲಿ ಈ ಸ್ಥಳ ಪ್ರವಾಸಕ್ಕೆ ಹೋದಾಗ ಒಂದು ಪುಸ್ತಕ ಕೊಡ್ತಾರಲ್ಲ, ಗೈಡ್, ಅದರಲ್ಲಿ ಪ್ರಿಂಟ್ ಆಗಿರೋ ಕಥೆ ಕಂಡ್ರು ಬಾಹುಬಲಿ. ಹೌದಾ? ಹೌದು. ಆ ಅಣ್ಣ ತಮ್ಮಂದ್ರ ಕಥೆನೇ ಶ್ರೀಯುತ ರಾಜಮೌಳಿ ಅವರು ಕರ್ನಾಟಕದಲ್ಲಿ ಎಲ್ಲೋ ಓದ್ತಿರ್ಬೇಕಾದ್ರೆ ಓದಿದ್ರು ಅಂತ ನಾನೆಲ್ಲೋ ಕೇಳಿದೆ. ನಾನೊಂದ್ಸತಿ ಬೇಲೂರಿಗೆ ಏನೋ ಕಾರಣಕ್ಕೆ ಹೋದವನು ಗಾಡಿ ಉದ್ದಕ್ಕೂ ಓದ್ಕೊಂಡ್ ಬಂದಿದ್ದೆ. ಅದನ್ನ ಒಂದು ಸಣ್ಣ ಥ್ರೆಡ್ ಇಟ್ಕೊಂಡು ಹೆಂಗೆ ಒಂದು ಕಮರ್ಷಿಯಲ್ ಸಿನಿಮಾ, ಇಡೀ ಭಾರತ ತಿರುಗಿ ನೋಡಂತ ಸಿನಿಮಾ ಮಾಡಬಹುದು ಅನ್ನೋದಕ್ಕೆ ನಾನು ಆ ಪುಸ್ತಕದಲ್ಲಿ ಒಂದು 2 ಸಾಲಲ್ಲಿ ಇದೆ ಅದು ಕಥೆ. ಭಾರಿ ಮಜಾ ಇದೆ ಅದು. ಅದುದ್ದು ಬೇರೆ ಬೇರೆ ಪ್ರಾಡಕ್ಟ್ಗಳೆಲ್ಲ ಸೇರಿ 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 ಇವತ್ತು ನಮ್ಮ ವೇದಿಕೆ ಒಂದು ಬೂಂದಿ ಲಾಡಲ್ ದ್ರಾಕ್ಷಿ ಇಟ್ಟಂಗೆನ ಮಾಡಿದ್ರಲ್ಲ, ಸಾಕಪ್ಪ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಇನ್ನ ಕಾಮಿಡಿ ಕಿಲಾಡಿ ಸಾಮ್ರಾಜ್ಯದ ಶಿವಗಾಮಿ ಸೂಪರ್ ಆಗಿತ್ತು ಕಣ್ರು. ನಿಜವಾಗ್ಲೂ ಈ ಸ್ಕಿಟ್ಟು ಏನಾಯ್ತು? ಹ್ಯಾಟ್ಸ್ ಆಫ್. ಪ್ಲೀಸ್ ಎಲ್ರು ಬನ್ನಿ, ನಾನು ಎಲ್ರಿಗೂ ಸ್ವೀಟ್ ಕೊಡ್ತೀನಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಮೋಹನ್. ಇವತ್ತು ನಮ್ಮ ಚಾನಲ್ಗೆ ಆಗಮಿಸ್ತಿರುವಂತಹ ವ್ಯಕ್ತಿ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡದಂತಹ ವ್ಯಕ್ತಿ, ದೀನ ದಯಾಳು, ಬಡವರ ಬಂಧು, ಬಾಳಿಲ್ಲದವರಿಗೆ ಬಾಳೆಹಣ್ಣು ಕೊಟ್ಟ ಲೋಕಿ. ಏನದು? ಸರಿ, ಅದಾಗಿದೆ, ಇದನ್ನ ತಗೊಂಡ್ಬಿಡೋಣ ಅಂತ. ಬಾಳಿಲ್ಲದವರಿಗೆ AC ಹಾಕ್ರು, AC ಹಾಕ್ರು. ನೀವು ಎಷ್ಟು ಹೇಳ್ಬೇಕು ನಿಮ್ಗೆ? ಅಲ್ಲಿ ಫ್ಯಾನು ಆನ್ ಇರಲ್ಲ, ಏನಿರಲ್ಲ. ಬಾಳಿಲ್ಲದವರಿಗೆ ಬದುಕು ಕೊಟ್ಟಂತ ಭಗವಂತ, ಕರಿ ಮೆಣಸಿನಕಾಯಿ ಮಗ, ಚುರುಕು ಮೆಣಸಿನಕಾಯಿಗೆ ಸ್ವಾಗತ, ಸುಸ್ವಾಗತ.